ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂಥ ಲೋಕೇಶ್ವರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಲೋಕೇಶ್ವರ್ ಅವರೇ, ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳೋದು ಬೇಕೇ ಇಲ್ಲ. ಯಾಕಂದರೆ ಕೋರ್ಟ್ನ ಕಲಾಪಗಳಲ್ಲಿ ಏನಾಗ್ತಾ ಇದೆ ಅಂತೇಳಿ ಕೆಲವೊಂದು ಕೇಸ್ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದಾಗುತ್ತೆ, ಇಡೀ ರಾಷ್ಟ್ರಾದ್ಯಂತ ಸದ್ದು ಮಾಡುತ್ತೆ. ಅಂಥ ಪ್ರಕರಣಗಳಲ್ಲಿ ಸರಿಯಾಗಿ ತನಿಖೆ ಆಗಿಲ್ಲ ಅಂತೇಳಿ ಅಕ್ವಿಟ್ ಆಗುವಂಥ ಕೆಲಸಗಳಾಗ್ತಾ ಇದೆ. ಮೊನ್ನೆ ಬಿಟ್ಕಾಯಿನ್ ಕೇಸಲ್ಲಿ ಒಬ್ಬರಿಗೆ ಅಧಿಕಾರಿಯೊಬ್ಬರಿಗೆ ಜಾಮೀನು ಮಂಜೂರಾಗುತ್ತೆ, ಅವ್ರು ಗುದ್ಕೊಂಡೋಗಿರ್ತಾರೆ, ಮತ್ತೆ ನೋಟಿಸ್ ಕೊಡ್ತಾರೆ. ಅಲ್ಲಿ ನ್ಯಾಯಾಧೀಶರೇ ಬೈತಾರೆ ತನಿಖಾಧಿಕಾರಿಗೆ, ಏನು ತನಿಖೆ ಮಾಡ್ತಾ ಇದ್ದೀರಾ ನೀವು, ಏನು ಮಾಡ್ತಾ ಇದ್ದೀರಾ, ನಿಮಗೆ ಒಂದು ಏನು ಗೊತ್ತಾಗಲ್ವ ನಿಮಗೆ ಅಂತೇಳಿ ಬೈದಿರುವಂಥ ಉದಾಹರಣೆಗಳು ಕೂಡ ಇದೆ. ಸೊ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಹಂತಕ್ಕೆ ಹೋಗಿ ಈಗ ಮಹಿಳೆಯರನ್ನು ಕರೆದು ಅವ್ರನ್ನ ಪದೇ ಪದೇ ಅವ್ರ ಮೇಲೆ ಇಲ್ಲ ಸಲ್ಲದ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತೇಳಿ ಈಗ ಮಹಿಳೆಯರು ಆರೋಪ ಮಾಡ್ತಾರೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ವಿಶ್ವಾಸ ಬರ್ತಾ ಇದೆಯಾ ಈಗಲೂ ಕೂಡ ಇಲಾಖೆ ಮೇಲೆ ಅನ್ನೋ ಒಂದು ಪ್ರಶ್ನೆ. ನೋಡಿ, ಆ ಅಪವಾದ ಇಲ್ದಲೇ ಯಾವ ಇನ್ವೆಸ್ಟಿಗೇಷನ್ ಆಗೋದಿಲ್ಲ. ಇದು ಯಾವ ಕಾಲಕ್ಕೂ ಇದ್ದಿದ್ದೆ. ಬ್ರಹ್ಮ ಬಂದು ಇನ್ವೆಸ್ಟಿಗೇಷನಿಗೆ ಕೂತ್ಕೊಂಡ್ರು ಅವನಿಗೂ ಬಿಡೋದಿಲ್ಲ ಇದು. ಯಾಕೆಂದರೆ ಇನ್ವೆಸ್ಟಿಗೇಷನ್ನು ಈಗೇ ನಡಿಬೇಕು ಅನ್ನೋದು ಪ್ರೊಸೀಜರಲ್ಲಿ ರೂಲ್ಸ್ ಇದು ವಿಚಾರ ಇದೆ ವಿನಃ ಒಬ್ಬೊಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ದು ಮೆಥಡ್ಸು ಬೇರೆ ಬೇರೆ ಥರ ಇರುತ್ತೆ. ಹಾಗಾಗಿ ಒಬ್ಬೊಬ್ರಿಗೆ ಅದು ಒಂದೊಂದು ಥರದಲ್ಲಿ ಕಾಣಿಸುತ್ತೆ. ಇದೇ ಥರ ಅಂತ ಒಂದು ದಾರಿ ಇಲ್ಲ ಇನ್ವೆಸ್ಟಿಗೇಷನ್ಸಲ್ಲಿ. ಅವರದೇ ಅದೊಂದೊಂದು ಸ್ಟೈಲ್ಸ್ ಇದೆ. ಅದು ಕೆಲವ್ರಿಗೆ ಇಡಿಸ್ಬೋದು, ಕೆಲವ್ರಿಗೆ ಆರೋಪ ಮಾಡೋಕ್ಕೆ ಅಂದ್ರೆ ಪೊಲೀಸ್ ಅಧಿಕಾರಿಗಳ ಗ್ರಹಿಸುವ ಶಕ್ತಿ ಮೇಲೆ ಮೇಲಾಗುತ್ತೆ. ಈಗ ಜಡ್ಜ್ಮೆಂಟ್ಗಳೇ ಆಗಲಿ, ಒಬ್ಬ ಜಡ್ಜ್ ಕೊಟ್ಟಂಗೆ ಇನ್ನೊಬ್ಬ ಜಡ್ಜ್ ಕೊಡೋದಿಲ್ಲ. ಸೇಮ್ ಮ್ಯಾಟ್ರನ್ನ ಇನ್ನೊಬ್ಬ ಜಡ್ಜ್ ಬೇರೆ ಥರ ಕೊಟ್ಟಿರ್ತಾರೆ. ಸೊ ಈಗ ಇಂಡಿವಿಜುವಲ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ ನಾವು, ಸೈಕಾಲಜಿಕಲ್ ಆಗಿ ಹೊರಡೆ ಹೇಳೋದು ಇಂಡಿವಿಜುವಲ್ ಡಿಫ್ರೆನ್ಸ್ ಅಂತ. ನಾನು ನೋಡೋ ವಿಧಾನನೇ ಬೇರೆ, ನಾನು ಯೋಚನೆ ಮಾಡೋದು ಬೇರೆ, ನಾನು ತೀರ್ಪು ಕೊಡೋದೇ ಬೇರೆ ಆಗುತ್ತೆ. ಆ ಒಂದು ವಿಚಾರ ಈಗ ಇವರು ಯಾಕೆ ಕರೆದ್ರು ಅನ್ನೋದು ಪ್ರಶ್ನೆಯಲ್ಲಿ ಇದೆಲ್ಲ ಹೊರಟಿದೆ ಡಿಸ್ಕಷನ್ನು. ನಮಗೆ ಏನಾಗುತ್ತೆ, ಇನ್ವೆಸ್ಟಿಗೇಷನ್ ಅಂತ ಕೊನೆಯ ಹಂತಕ್ಕೆ ಬರೋತ್ತಾಗ ಕೆಲವು ಕನ್ಫ್ಯೂಷನ್ಸ್ ಇನ್ನೂ ಕಂಟಿನ್ಯೂ ಆಗಿರುತ್ತೆ. ಅದನ್ನು ನಾವು ಕ್ಲಾರಿಫೈ ಮಾಡ್ಕೋಬೇಕಾಗುತ್ತೆ. ಏನಂದರೆ ಫೈನಲ್ ಒಂದು ತೀರ್ಮಾನಕ್ಕೆ ಹೋಗೋ ಮೊದಲು ಯಾವುದೇ ಡೌಟ್ಸ್ ಬರಬಾರ್ದು, ಯಾವುದೇ ಅನುಮಾನಕ್ಕೆ ಅವಕಾಶ ಕೊಡಲೇಬಾರ್ದು ಅನ್ನೋ ಉದ್ದೇಶದಲ್ಲಿ ನಾವು ಒಂದು ತೀರ್ಮಾನ ತಗೋಬೇಕಾದ್ರೆ ಅವ್ರನ್ನ ಕೇಳಬೇಕಾಗುತ್ತೆ. ಕೆಲವು ಟೈಮ್ ಕನ್ಫ್ರಂಟ್ ಅಂತ ಮಾಡ್ತೀವಿ ನಾವು, ಎದುರು ಬದ್ರು ಕುಂಡಿಸಿ ಮಾತಾಡ್ತೀವಿ, ಆರೋಪಿಗಳ್ನು ಸೇರಿ ಸಾಕ್ಷಿಗಳ್ನು ಸೇರಿ ಕನ್ಫ್ರಂಟೇಷನ್ ಅಂತ ಕೊನೆಯ ಸ್ಟೇಜ್ ಅದೆಲ್ಲ. ಅಲ್ಲಿ ಇವನು ಹೇಳಿದ್ದನ್ನ ಅವನಿಗೆ ಮುಂದೆ ಕೇಳಿಸ್ತೀವಿ, ಅವನು ಇಲ್ಲ ನಾನು ಹಂಗಲ್ಲ ಹೇಳಿದ್ದು ಅಂತಾನೆ, ಇವನು ಹಿಂಗಲ್ಲ ಅಂತ ಹೇಳ್ತಾನೆ. ಸೊ ನಮಗೆ ಐವೋಗೆ ನಮಗೆ ಮೈಂಡ್ಗೆ ಇಲ್ಲ ಇದು ಸತ್ಯ ಇದು ಅಲ್ಲ ಅನ್ನೋದು ತಿಳ್ಕೊಳೋದಕ್ಕೆ ನಮ್ಮದು ಮೆಥಡ್ಸ್ ಇರುತ್ತೆ. ಸೊ ಹಾಗಾಗಿ ಆ ಉದ್ದೇಶಗಳಲ್ಲಿ ಇವ್ರನ್ನ ಇನ್ನೊಂದು ಸತಿಗೆ ಅಥವಾ ಲೇಟಾಗಿ ಕರೆದಿರ್ಬೋದು. ಅದರ ಅರ್ಥ ಇನ್ವೆಸ್ಟಿಗೇಷನಲ್ಲಿ ವೆಕ್ಸೇಸಿಯಸ್ ಇದೆ ಅನ್ನೋ ಪ್ರಶ್ನೆ ಅಲ್ಲ. ಅದು ತೀರ್ಮಾನ ಕರೆಕ್ಟಾಗಿ ತಗೊಳ್ಳೇಬೇಕು ಅಂದಾಗ ಮತ್ತೊಂದು ಸತಿ ಕೇಳ್ಬಿಡೋಣ, ಅವ್ರನ್ನ ಮತ್ತೊಂದು ಸತಿ ಚೆಕ್ ಮಾಡೋಣ, ಈ ಪಾಯಿಂಟ್ಗಳು ಇರ್ತೈತೆ. ಆ ಉದ್ದೇಶದಲ್ಲಿ ಅವ್ರನ್ನ ಕರೆದಿರ್ಬೇಕು ಅನ್ನೋದು ಒಂದು. ನೀವು ಹೇಳಿದ್ರಿ ಕ್ರಿಪ್ಟೋ ಅದು ಮತ್ತೊಂದು ಇನ್ನೊಂದಲ್ಲ. ಇನ್ವೆಸ್ಟಿಗೇಷನ್ನು ಪಾಯಿಂಟ್ಗೆ ಕೋರ್ಟ್ಗಳಲ್ಲಿ ಅಪ್ರಿಸಿಯೇಷನ್ ಆಗಿರೋದು ನೀವು ಮಾತಾಡಿಲ್ಲ. ಬೇಕಾದಷ್ಟು ಅಪ್ರಿಸಿಯೇಷನ್ಸು ಕೋರ್ಟು ಮಾಡಿದೆ, ಬೆಸ್ಟ್ ಇನ್ವೆಸ್ಟಿಗೇಷನ್ಸ್ ಅಂತ. ಎಲ್ಲೋ ಒಂದೊಂದು ಆಗೋ ವ್ಯತ್ಯಾಸಗಳಿಗೆ ಕೋರ್ಟು ಚೀಮಾರಿನೂ ಹಾಕಿರುತ್ತೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ, ಅದು ಏನಿಲ್ಲ ಅಂತ ಏನಿಲ್ಲ. ಅವುಗಳು ಹೈಲೈಟ್ ಜಾಸ್ತಿ, ಹೈಲೈಟ್ ಯಾವಾಗಲೂ ಅಷ್ಟೇ. ಇದು ಒಳ್ಳೆ ಇನ್ವೆಸ್ಟಿಗೇಷನ್. ಕೆಲವು ಪೊಲೀಸ್ ಆಫೀಸರ್ಗಳು ಆ ಎಥಿಕ್ಸ್ ಅನ್ನು ಬಿಟ್ಟು ಕೊಡುವಂಥದ್ದಕ್ಕೆ ಹೋಗೋದೇ ಇಲ್ಲ. ಅಂದ್ರೆ ಎಷ್ಟೇ ಪ್ರಭಾವಗಳಿದ್ರು ಕೂಡ ಅವ್ರಿಗೊಂದು ಅವಕಾಶ. ಈಗ ನಾವು 1% ಆಫೀಸರ್ಸ್ ಆ ಥರ ಯಾರಾದರೂ ಮಾಡಿರ್ಬೋದೇನೋ, 99% ಅಲ್ಲ. ಆದರೆ ಸ್ಟೈಲ್ಸ್ ಬೇರೆ ಇರುತ್ತೆ ಅವ್ರದ್ದು. ಅದಕ್ಕೆ ನಿಮಗೆ ಕೆಲವರು ನಿಧಾನಕ್ಕೆ ಕೇಳ್ತಾರೆ ಮಾತು, ಕ್ವಶನ್ಸ್ ಹೇಳ್ರಿ ಅಂತಾರೆ. ಸೊ ಇವ್ರಿಗೆ ಇವ್ನು ಏನೋ ನಮ್ಗೆ ಉದ್ದೇಶಪೂರ್ವವಾಗಿ ಎದುರಿಸ್ತಾವನೆ ಅಂತ ನಿಮ್ಗನ್ಸುತ್ತೆ. ಅವ್ನ ಸ್ಟೈಲ್ ಅದು. ಕೆಲವರು ಸಿಕ್ಕಾಕೊಳ್ಳುವಷ್ಟು ಬೇರೆ. ಆಮೇಲೆ ಮೆಥಡಲ್ಲಿ ನಾವು ಕ್ರಿಮಿನಲ್ಗಳು ಯಾವ ಮಟ್ಟಕ್ಕೆ ನಾವು ಈ ಕ್ವಶನ್ ಮಾಡಬೇಕಾಗುತ್ತೆ ಅಂದರೆ, ಹಾರ್ಡ್ ಕ್ರಿಮಿನಲ್ಸ್ಗೆ ನಾವೇ ಒಂದಷ್ಟು ಎಣ್ಣೆ ಹಾಕ್ಸಿ, ನಾವೇ ಒಂದಷ್ಟು ಬಿರಿಯಾನಿ ಕೊಡಿಸಿ, ಈ ಥರದ್ದೆಲ್ಲ ಮಾಡಿ ನಾವು ಬಾಯಿ ಬಿಡಿಸ್ಕೋಬೇಕಾಗುತ್ತೆ ವಿಚಾರಗಳು. ಸೊ ಇದು ಒಂದು ಮೆಥಡಲ್ಲಿ ನೀವು ಏನೋ ಇಂಥ ಇನ್ಸ್ಪೆಕ್ಟ್ರು ಅವನಿಗೆ ಕೂಡಿಸಿ ತಿನ್ನಿಸಿ ಬಾಯಿ ಬಿಡಿಸ್ತಾವನೆ ಅಂತ ನೀವು ಅನ್ಕೊಂತೀರ. ಬಟ್ ಮೆಥಡಲ್ಲಿ ಅವ್ನು ನಮಗೆ ನಿಜಾಂಶ ತರೋದು ಮುಖ್ಯ ಇರುತ್ತೆ ಇನ್ವೆಸ್ಟಿಗೇಷನಲ್ಲಿ. ಆವಾಗ ಇಂಥವೆಲ್ಲ ನಾವು ಮಾಡಿರ್ತೀವಿ. ತಪ್ಪಂತ ಯಾರು ಅಭಿಪ್ರಾಯ ತಗೋಬೇಡಿ. ಇದು ಮಾಡೋಕ್ಕಾಗಲ್ಲ, ಅವ್ನು ಬಡ್ದೆ ಬಾಯಿ ಬಿಡಿಸ್ಬೇಕು ಅನ್ನೋ ಪ್ರಶ್ನೆನೂ ಏನಿಲ್ಲ. ಅದನ್ನು 3rd ಡಿಗ್ರಿ ಅಂತಲೇ ತಗೊಂಬಿಟ್ಟಿದ್ದಾರೆ. ಬಟ್ ತಿನ್ಸೋದು ಕುಡ್ಸೋದು ನಿಲ್ಲೋದು 3rd ಡಿಗ್ರಿ ಅಂತ ಹೇಳಿಲ್ಲ. ಹೌದು.
ಅರ್ಥ ಆಯ್ತು. ಅಲ್ಲ, ನಿಮಗೆ ಅದೇ ಮೊನ್ನೆ ಇನ್ನೊಬ್ರು ಪೊಲೀಸ್ ಅಧಿಕಾರಿ ಕೂಡ ಹೇಳ್ತಾ ಇದ್ರು, ನಮಗೆ ಮಾಹಿತಿ ತೆಗಿಬೇಕು ಅಂತಂದ್ರೆ ಅವ್ರು ಕೇಳಿದ್ದನ್ನು ಕೊಡಬೇಕಾಗತ್ತೆ, ಕೇಳ್ತಾನೆ ಕೊಡಬೇಕಾಗತ್ತೆ. ನಮ್ಮಲ್ಲಿ ಇದು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಒಂದು ಪ್ರಾವಿಷನ್ ಬರುತ್ತೆ, ನೀವು ಸತ್ಯ ಹೇಳಿಸ್ಬೇಕಾದ್ರೆ ನೀವೊಂದು ಸುಳ್ಳು ಪ್ರಾಮಿಸ್ ಅನ್ನ ಕೊಟ್ಟಿದ್ರು ಅದನ್ನ ಮಾಡಬೇಕು ಅನ್ನೋ ಅಭಿಪ್ರಾಯ ನೀವು ತಗೊಳಂಗಿಲ್ಲ ಅಂತ. ಎವಿಡೆನ್ಸ್ ಆಕ್ಟ್ ಅಲ್ಲಿ ನಿಮ್ಗೊಂದು ನಾವು ಪ್ರಾಮಿಸ್ ಮಾಡ್ತೀವಿ, ನಿನ್ಗೆ ಜೈಲಲ್ಲಿ ಒಳ್ಳೆ ಊಟ ಕೊಡಿಸ್ತೀವಿ, ನಿನಗೆ ಹೊಡಿದಂಗೆ ನೋಡ್ಕೊಂತೀವಿ, ಬೇಗ ಬೇಲ್ ಕೊಡಿಸ್ಬಿಡ್ತೀವಿ, ಏನೋ ನಾವು ಹೇಳ್ತೀವಿ ಅವ್ರಿಗೆಲ್ಲ, ಅದೆಲ್ಲ ಫಾಲ್ಸ್ ಪ್ರಾಮಿಸು ಟು ಎಕ್ಸ್ಟ್ರಾಕ್ಟ್ ದಿ ಟ್ರೂತ್. ಅದನ್ನ ಅವ್ರು ಬಂದು ಹೇಳೋದು, ಮತ್ತೆ ಅದನ್ನ evidence ಪೊಲೀಸರ act ಅಲ್ಲಿ ನಂಬರ್ದು exemptions ಅದನ್ನ ಅವ್ರು ಹೊರಗೆ ಬಂದು ಹೇಳೋದು, ಪೊಲೀಸರ ನಂಬರ್ದು ಏನೋ ಒಂದು ಹೇಳ್ತಾರೆ ಮತ್ತೆ ಎಕ್ಸಾಮ್ಷನ್ಸ್ ಇದೆ ಪೊಲೀಸ್ಗೂ ಎವಿಡೆನ್ಸ್ ಆಕ್ಟ್ ಅಲ್ಲಿ. ಅದಕ್ಕೋಸ್ಕರ ಅಥವಾ ನೀವೇ ಆಗಿರಲಿ, ನಾನೇನು ಪೊಲೀಸ್ ಆಫೀಸರ್ ಒಂದು ಇನ್ವೆಸ್ಟಿಗೇಷನ್ನು ಕಾಮನ್ ಮ್ಯಾನನ್ನು ಸಂದರ್ಭಕ್ಕೆ ಬಂದಾಗ ಮಾಡ್ಬೋದು, ಮಾಡಿ ನಮ್ಗೆ ಸಹಾಯ ಮಾಡ್ಬೋದು ಸತ್ಯಗಳು ಕೊಡ್ಸೋಕ್ಕೆ. ಅವನು ಯಾರಿಗೊಂದು ಸುಳ್ಳು ಹೇಳ್ತಾನೆ, ಬರೋದು ನಾನು ಇನ್ಸ್ಪೆಕ್ಟರ್ಗೆ ಏನೋ ಮಾಡಿ ನಿನ್ನ ಹಿಡ್ಕೊಂಡಂಗೆ ಮಾಡ್ತೀನಿ ಅಂತ ಕರ್ಕೊಂಬಂದು ನಮಗೆ ಪ್ರೊಡ್ಯೂಸ್ ಮಾಡಿ ನಾವು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೋದು ಅವನ್ನ. ಅವ್ನು ಅಲ್ಲಿಯವ್ರಿಗೆ ಕರ್ಕೊಂಬರ್ಬೇಕಲ್ಲ. ಈಗ ದರ್ಶನ್ ಕೇಸಲ್ಲಿ ನೀವು ದರ್ಶನ್ ಹತ್ರ ಕ್ಷಮೆ ಕೊಡಿಸಿ ನಿಮಗೆ ಫೋಟೋ ತೆಗೆಸ್ಕೊಡ್ತೀವಿ ಬರ್ರಿ ಅಂತ ತಾನೆ ಅವ್ನ ಕರ್ಕೊಂಬರೋದು ರೇಣು ಸ್ವಾಮಿನ. ಅವನಿಗೆ ಕಟ್ಟಾಕಂಗೆ ಕರ್ಕೊಂಬರ್ಲಿಲ್ಲ ಅಲ್ಲಿ. ಆಯ್ತು ಬಿಡು, ಅದೇನೋ ಬರ್ದೆ ಮಾಡಿ ಮೆಸೇಜ್ ಎಲ್ಲ ಚೆನ್ನಾಗಿದೆ, ನಿನಗೆ ಎಕ್ಸ್ಕ್ಯೂಸ್ ಮಾಡಿಸಿ ದರ್ಶನ್ ಜೊತೆ, ಅವನು ಅಭಿಮಾನಿ ಬೇರೆ ಇದ್ನಲ್ಲ, ದರ್ಶನ್ ಜೊತೆ ಫೋಟೋ ಬೇರೆ ಸಿಗುತ್ತೇನೋ, ಫಾಲ್ಸ್ ಪ್ರಾಮಿಸ್ ಅದು. ಅವರೇ ಈಗ ಸರ್ ಹೇಳಿದ್ರು, ಲೋಕೇಶ್ವರ್ ಸರ್ ಡೌಟ್ ಇರುತ್ತೆ ಹಾಗಾಗಿ ಕರ್ಸಿತ್ರ ಅಂತೇಳಿ, ಈಗಲೂ ಹಾಗೆ ಅನ್ನಿಸ್ತಾ ಇದೆ ನಿಮಗೆ? ಸರ್, ನಾನು ಅವ್ರು ಹೇಳಿದ್ದು ನನಗೆ ಅರ್ಥ ಆಯಿತು. ನನಗೇನು, ನಾನು ಅದಕ್ಕೇ ಫಸ್ಟ್ ಡೇ ನನಗೆ ಅಷ್ಟು ಪ್ರೆಷರ್ ಆಗಿದ್ದು ಅಂತ ಹೇಳಿದ್ರೇನು, ನಾನು ಅದನ್ನು ಸ್ವಲ್ಪ ಅಂದ್ಕೊಂಡಿದ್ದೆ ಹೆಂಗೆ ಅಂದರೆ ಕ್ರಾಸ್ ಕ್ವೆಶ್ಚನ್ ಹೇಗೆ ಬೇಕೋ ಕೇಳಿದಾಗ ನನ್ನಿಂದ ಏನಾದರೂ ಬಾಯಿ ಬಿಡ್ಬೋದು ಅನ್ನೋದು ಆ ಥರ ಇದೆ ಅಲ್ಲ. ನಾನು ಹೇಳೋದು ಅಲ್ಲಿ ನಾನು ಒಬ್ಬಳೇ ಅಲ್ಲ, ನಾನು ಹೇಳ್ತಾ ಇರೋದು ನಾನು ಒಬ್ಬಳೇ ಅಲ್ಲ, ಅಲ್ಲಿ ಸುತ್ತ ಅವ್ರ ಜೊತೆ ವರ್ಕ್ ಮಾಡ್ತಿದ್ದಿದ್ದು ಈವನ್ ಮೇಲ್ ಅವರು ವಾರದಿಂದ ಸುತ್ತಾಡ್ತಾ ಇದ್ದಾರೆ. ಅವರೆಲ್ಲ ನಾನು ಅವ್ರನ್ನ ನೋಡಿದವ್ರೆ, ಅಲ್ಲಿ ಸುತ್ತಮುತ್ತ ನಾವು ಒಟ್ಟಿಗೆ ಎಲ್ಲರೂ ಕ್ಯಾಂಪೇನಿಂಗೆಲ್ಲ ಹೋಗ್ತಾ ಇದ್ದಿದ್ದು ಹೌದು. ಸೊ ನಾನು ಕೇಳೋದು ಪದೇ ಪದೇ, ಸರ್ ಈಗ ನನ್ನ ಲೈಫಲ್ಲೇ ನಾನು ಏನು ಮಾಡ್ತಿದ್ದೀನಿ, ನಿನ್ನೆ ಏನು ಮಾಡಿದ್ದೆ ಅನ್ನೋದು ನನಗೆ ನೆನಪಿರಲ್ಲ ಸರ್. ಇವತ್ತು ಅವ್ರದ್ದು ಜೀವನ ಬಗ್ಗೆ ನಾನು ಹೆಂಗೆ ಹೇಳಲಿ? ಅವ್ರು ಏನು ಮಾಡ್ತಿದ್ರು, ಒಂದು ವಾರದ ಹಿಂದೆ ಕಾಫಿ ಕುಡಿತಿದ್ರಾ ಇಲ್ವಾ ಅನ್ನೋದನ್ನ ಕೇಳಿದ್ರೆ ನಾವು ಏನು ಹೇಳ್ಬೋದು? ಈಗ ಇಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವ್ರು ಅದನ್ನು ಇದು ಮಾಡ್ತಾ ಇಲ್ಲ. ಅದನ್ನು ಅವ್ರು ಬರ್ಕೊಬಿಡ್ಬೇಕು ಅಷ್ಟೇ. ಅವ್ರದ್ದು ಏನು ಕೆಲಸ ಅಷ್ಟು ಮಾಡಬೇಕಲ್ಲ. ಅದು ಬಿಟ್ಬಿಟ್ಟು ಅವರು ನೀನು ಜೊತೆಲೇ ಇದೆಯಾ, ನಿನಗೆ ಗೊತ್ತು ಅದು ಅಂತ ಹೇಳಿದ್ರೆ ಇದು ಹೇಗೆ ಹೇಳೋಕ್ಕಾಗತ್ತೆ? ಸರ್, ನಾನು ನಿಮ್ಮನ್ನೆಲ್ಲ ಇವತ್ತು ಹಿಂಗೆ ನೋಡ್ತಾ ಇದ್ದೀನಿ, ನಾಳೆ ಬಂದ್ಬಿಟ್ಟು ಹೇಳಿದ್ದಷ್ಟೇ ಬರ್ಕೊಳ್ಳೋದಕ್ಕೆ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಹೇಳಲ್ಲ. ಓಕೆ, ಎನ್ಕ್ವೈರ್ ಆ್ಯಂಡ್ ಮೇಕ್ ಎ ಸ್ಟೇಟ್ಮೆಂಟ್ ಅಂತ. ನಾವು ಎನ್ಕ್ವೈರಿ ವಿಚಾರಣೆ ಮಾಡ್ಕೊಂಡು ನಿಮ್ಮ ಹೇಳಿಕೆ ಮಾಡ್ಬೇಕು ಅಂತ ಇರೋದು. ಬರೇ ನೀವು ಏನು ಹೇಳ್ರಿ ಇದ್ರ ಬಗ್ಗೆ, ನೀವು ಹೇಳಿದ್ನ ಬರ್ಕೊಳಕ್ಕಲ್ಲ ಅಲ್ಲಿರೋದು. ನಾವು ನಮ್ಮ ಅನುಮಾನಗಳನ್ನು ನಿಮ್ಮ ಹತ್ರ ಕೇಳ್ತಾ ಹೋಗ್ತೀವಿ, ಅದು ನಮಗೆ ಕನ್ಫರ್ಮ್ ಕ್ಲಿಯರ್ ಆಗೋವರೆಗೂ ನಮ್ಗೆ ಇನ್ನೊಂದು ಕಡೆ ಮಾಹಿತಿ ಏನೋ ಇರುತ್ತೆ. ಸರ್, ಈಗ ಅದೇ ಲೋಕೇಶ್ವರ ಅದನ್ನೇ ಹೇಳ್ತಿರೋದು, ನಾವು ಹೇಳಿದ್ದನ್ನ ಬರ್ಕೊಳ್ಳೋದ್ಬೇಡ, ಇಂಟ್ರಾಗೇಷನ್ ಮಾಡ್ತಾರೆ. ಕ್ರಾಸ್ ಕ್ವಶನ್ ಮಾಡಿದಾಗ ಅವ್ರಿಗೆ ಹೇಳಿದ್ದನ್ನೇ ಹೇಳ್ದಾಗ ಪದೇ 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 ಯಾಕೆ 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 ಅಂತ ಬಂದಾಗ ಕ್ರಮವೇ ಅದಲ್ವಾ ಅಂತ ಮೆಥಡ್ ಅದನ್ನೇ. ನಿಮ್ಮನ್ನ ಫ್ರಸ್ಟ್ರೇಟ್ ಮಾಡಿದಾಗ ನೀವು ಸತ್ಯಕ್ಕೂ ಬರ್ತೀರಿ ಈಚಕ್ಕೆ. ಅದು ಒಂದು ಮೆಥಡ್. ಎರಡು ಟೈಪ್ ಅಂತ. ನೀವು ಅತ್ಯದ್ಭುತ ಸಾಧನೆ ದೇಶಕ್ಕಾಗಿ ಸಮಾಜಕ್ಕಾಗಿ ಮಾಡಿದಾಗ ನೀವು ಹೇಳಿದ ಮಾತನ್ನ ಅವ್ರು ಕೇಳ್ತಾ ಇರ್ತಾರೆ. ನಿಮ್ದು ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳಾದಾಗ ಅವ್ರು ಹೇಳಿದ್ದನ್ನು ನಾವು ಕೇಳಬೇಕಷ್ಟೇ ವ್ಯತ್ಯಾಸ.